ಇನ್ನು ನೀವು ಹೇಳಿದಾಗೆ ಹರೀಶಲ್ಲಿ ದರ್ಶನ ಪಡೆದಿದ್ದಲ್ಲದೆ ಅಲ್ಲಿನ ಒಂದಷ್ಟು ವಿವರಣೆಯನ್ನು ಕೂಡ ಕೊಟ್ಟಿದ್ದಾರೆ. ಒಳಾಂಗಣ ಹೇಗೆ, ಏನೇನೆಲ್ಲ ವಿಶೇಷತೆ ಇದೆ ಅಂತ TV9 ನಿಮಗೆ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಡೀಟೇಲ್ಸ್ ಅನ್ನ ಕೊಡುತ್ತೆ. ಬನ್ನಿ ರಿಪೋರ್ಟ್ ನೋಡಿ. ಅಮೋಘ, ಮನಮೋಹಕ, ಭಕ್ತಿಪೂರ್ವಕ, ಭವ್ಯವಾಗಿದೆ, ದಿವ್ಯವಾಗಿದೆ, ನೋಡಲು ಕಣ್ಣೆರಡು ಸಾಲದಾಗಿದೆ. ಹೊರಾಂಗಣದ ನೋಟವೇನು, ಒಳಾಂಗಣದ ವಿನ್ಯಾಸವೇನು, ಒಂದೊಂದು ಕಂಬಗಳು ಒಂದೊಂದು ದೇವಸ್ಥಾನದಂತಿವೆ. ಸೂಕ್ಷ್ಮ ಸಂಕೀರ್ಣ ಕೆತ್ತನೆಯ ಮಂಟಪಗಳು ದೈವಿ ಶಕ್ತಿಯನ್ನ ಆಹ್ವಾನಿಸಿಕೊಂಡಂತಿವೆ. ಪ್ರತಿ ಗೋಡೆ ಕಂಬಗಳಲ್ಲೂ ದೇವಾನುದೇವತೆಗಳ ಕೆತ್ತನೆಗಳು ಮೈದೆಳೆದಿವೆ. ನಂದಿ ಮೇಲೆ ಆಸೀನವಾದ ಶಿವ, ಕೃಷ್ಣ, ಶೇಷ ಶಯನಾದ ವಿಷ್ಣು, ದೇವಾನುದೇವತೆಗಳ ಕೆತ್ತನೆಗಳು ಮೈದೆಳೆದಿವೆ. ಇದೆಲ್ಲ ಅಯೋಧ್ಯೆಯಲ್ಲಿ ಬಾಲರಾಮ ವಿರಾಜಮಾನವಾಗಿ ನಿಂತಿರುವ ರಾಮ ಮಂದಿರದ ಭವ್ಯ ದೃಶ್ಯಗಳು. ನಿಮ್ಮ TV9 ಇದರ ಪ್ರತ್ಯಕ್ಷ ದೃಶ್ಯಗಳನ್ನ ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನ ಮಾಡ್ತಿದೆ. ರಾಮಾಯಣಕ್ಕೆ ಸಂಬಂಧಪಟ್ಟಂಥದ್ದು, ರಾಮನಿಗೆ ಸಂಬಂಧಪಟ್ಟಂಥದ್ದು ಪ್ರತಿಯೊಂದು ಕೂಡ ಇಲ್ಲಿ ಖಂಡಿತವಾಗಿದೆ. ಅಷ್ಟೊಂದು ಸುಂದರವಾದಂಥ ಕೆತ್ತನೆಗಳನ್ನು ಕೂಡ ನಾವು ನೋಡೋದಕ್ಕೆ ಸಿಗುತ್ತೆ. ಎಷ್ಟು ಸುಂದರವಾಗಿ ಇದು ಕೆತ್ತನೆಗಳನ್ನ ಮಾಡಿದ್ದಾರೆ ಅಂದ್ರೆ ಅದಕ್ಕೆ ಸಾಕಷ್ಟು. ಡಾಕ್ಟರ್ ಮಾದೇಶ್ 2 ಎಕರೆಯಲ್ಲಿ ಮೀನು ಕೃಷಿ ಮಾಡಿ 12 ಲಕ್ಷ ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಸಮಯವನ್ನ ಕೂಡ ತೆಗೆದುಕೊಳ್ಳಲಾಗಿದೆ. ರಾಜಸ್ಥಾನದ ವಿಶೇಷ ಶಿಲೆಗಳಿಂದ ಅದನ್ನ ಮಾಡಲಾಗಿದೆ. ಜೊತೆಗೆ ಕರ್ನಾಟಕದ ಶಿಲೆಗಳನ್ನು ಕೂಡ ಬಳಕೆ ಮಾಡಲಾಗಿದೆ. ಗರ್ಭಗೃಹದ ಮುಂಭಾಗದಲ್ಲಿ ಮಹಾವಿಷ್ಣು ಶೇಷ ಶಯನಾಗಿ ಅಂದ್ರೆ ಹಾವಿನ ಮೇಲೆ ಕುಳಿತುಕೊಂಡಿರುವಂತಹ ಒಂದು ಅದ್ಭುತವಾದಂತಹ ಕೆತ್ತನೆ ಕೂಡ ಮಾಡಿದ್ದಾರೆ. ಸಾಂಪ್ರದಾಯಿಕ ನಾಗರ ಶೈಲಿಯ ಭವ್ಯ ರಾಮ ಮಂದಿರ. ಪೂರ್ವ ದಿಕ್ಕಿನಲ್ಲಿ ಮುಖ್ಯ ಪ್ರವೇಶ ದ್ವಾರ, 32 ಮೆಟ್ಟಿಲುಗಳು. ರಾಮ ಮಂದಿರ ಸಾಂಪ್ರದಾಯಿಕ ನಾಗರ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ಪೂರ್ವ ದಿಕ್ಕಿನಲ್ಲಿ ಮುಖ್ಯ ಪ್ರವೇಶ ದ್ವಾರವಿದ್ದು 32 ಮೆಟ್ಟಿಲುಗಳನ್ನ ಹತ್ತಿ ಒಳ ಪ್ರವೇಶಿಸಬೇಕಿದೆ. ವೈಟ್ ಗ್ರಾನೈಟ್ಗಳ ಮೆಟ್ಟಿಲುಗಳ ಬಳಿ ಸ್ಥಾಪಿಸಿರುವ ಆನೆ, ಸಿಂಹದ ಕಲಾಕೃತಿಗಳು ಆಕರ್ಷಕವಾಗಿದೆ. ಪ್ರವೇಶ ದ್ವಾರದಲ್ಲೇ ಇರುವ ಆಂಜನೇಯ ಮೂರ್ತಿ ಭಕ್ತರನ್ನ ಕೈಬೀಸಿ ಕರೆಯುವಂತಿದೆ. ನೋಡ್ತಾ ಇರಬಹುದು, ನನ್ನ ಹಿಂದೆ ಕಾಣ್ತಾ ಇರ್ತಕ್ಕಂಥದ್ದು ಮಂದಿರದ ದಿವ್ಯ ಪ್ರವೇಶ ದ್ವಾರ. ಪೂರ್ವ ದಿಕ್ಕಿಗೆ ಇರ್ತಕ್ಕಂಥ ಈ ಪ್ರವೇಶ ದ್ವಾರವನ್ನು ನೋಡಬಹುದು. ದಿವ್ಯವಾಗಿ ಈ ಒಂದು ಪ್ರವೇಶ ದ್ವಾರವನ್ನು ಕಟ್ಟಲಾಗಿದೆ. ಮಂದಿರದ ಮೆಟ್ಟಿಲುಗಳನ್ನ ಹತ್ತುತ್ತೀನಿ. ಮೆಟ್ಟಿಲಿನ ಪಕ್ಕದಲ್ಲಿ ಅನೇಕ ಕಲಾಕೃತಿಗಳನ್ನ ಕೆತ್ತಲಾಗಿದೆ. ಮೆಟ್ಟಿಲು ಹತ್ತುತ್ತಿದ್ದ ಹಾಗೆ ಮೊದಲಿಗೆ ನಮಗೆ ಸಿಗುವಂತಹದ್ದು ಈ ಆನೆಯ ಕಲಾಕೃತಿ. ಈ ಆನೆಯ ಕಲಾಕೃತಿಯನ್ನ ನೋಡಬಹುದು. ಈ ಒಂದು ಕಲಾಕೃತಿಯನ್ನ ಮುಖ್ಯವಾಗಿ ರಾಜಸ್ಥಾನದಿಂದ ತಂದಿರತಕ್ಕಂತಹ ಗುಲಾಬಿ ಬಣ್ಣದ ಕಲ್ಲುಗಳಿಂದ ಕೆತ್ತಲಾಗಿದೆ. ನಂತರದ ಕಲಾಕೃತಿ ಇದು ಸಿಂಹದ ಕಲಾಕೃತಿ. ಇಲ್ಲಿ ಆಂಜನೇಯನ ಆಕೃತಿಯನ್ನ ಕೂಡ ನೋಡಬಹುದು. ಮೆಟ್ಟಿಲುಗಳನ್ನ ನೋಡಬಹುದು. ಮೆಟ್ಟಿಲುಗಳನ್ನ ವೈಟ್ ಗ್ರಾನೈಟ್ ನಿಂದ ಮಾಡಲಾಗಿರುವಂತಹದ್ದು. ರಾಮ ಮಂದಿರದ ಒಳಗಿವೆ ಒಟ್ಟು 5 ಮಂಟಪಗಳು. ಒಂದೊಂದು ಮಂಟಪವು ಅದ್ಭುತ ಕುಸಿರಿ ಕೆತ್ತನೆಗಳು. ರಾಮ ಮಂದಿರದ ಆವರಣದಲ್ಲಿ ನೃತ್ಯ ಮಂಟಪ, ರಂಗಮಂಟಪ, ಸಭಾ ಮಂಟಪ, ಪ್ರಾರ್ಥನಾ ಮಂದಿರ, ಕೀರ್ತನ ಮಂಟಪ ಹೀಗೆ ಒಟ್ಟು 5 ಮಂಟಪಗಳಿವೆ. ಒಂದೊಂದು ಮಂಟಪದ ಮೇಲ್ಭಾಗದಲ್ಲಿನ ಕುಸುರಿ ಕೆತ್ತನೆಗಳು ಅತ್ಯಾಕರ್ಷಕವಾಗಿವೆ. ನಾನೀಗ ಮಂದಿರದ ಒಳಗಡೆ ಪ್ರವೇಶ ಮಾಡ್ತಾ ಇದ್ದೀನಿ. ಇಲ್ಲಿ 5 ಮಂಟಪಗಳಿದೆ. ಎಷ್ಟು ಸುಂದರವಾದಂತಹ ಕೆತ್ತನೆಗಳನ್ನ ಮಾಡಲಾಗಿದೆ ಅಂತ ಗೊತ್ತಾಗುತ್ತೆ. ರಾಜಸ್ಥಾನದಿಂದ ಬಂದಿರುವಂತಹ ವಿಶೇಷ ಶಿಲೆಗಳಿಂದ ಈ ಒಂದು ಮಂಟಪಗಳನ್ನ, ಈ ಒಂದು ಕಂಬಗಳನ್ನ ಕೂಡ ನಿರ್ಮಾಣ ಮಾಡಲಾಗಿದೆ. ಈ ಮೊದಲನೇ ಮಂಟಪದಲ್ಲಿ ನೋಡಬಹುದು ಚಕ್ರಾಕೃತಿಯಲ್ಲಿ ಎಷ್ಟು ಸುಂದರವಾಗಿ ಕೆತ್ತನೆಯನ್ನ ಮಾಡಲಾಗಿದೆ. ಕರ್ನಾಟಕದ ಶಿಲ್ಪಿಗಳು ಕೂಡ ಇದರಲ್ಲಿ ಕೆತ್ತನೆ ಕೆಲಸವನ್ನ ಮಾಡಿದ್ದಾರೆ ಅನ್ನುವಂಥದ್ದು ವಿಶೇಷ. ದೇವಸ್ಥಾನದಿಂದ ಹೊರಗಡೆ ಹೊರಗಡೆ ಇರುವಂತಹ ಮಂಟಪ ಇದು. ಈ ಮಂಟಪಕ್ಕೆ ನಾವೀಗ ಬರ್ತಾ ಇದ್ದೀವಿ. ಅಂದ್ರೆ ಒಳಗಡೆ ದೇವಸ್ಥಾನದ ಮಂದಿರದ ಒಳಗಡೆ ಇದೆ. ಅಲ್ಲಿ ಮಂದಿರ ಪ್ರಾಕಾರ ಒಳಗಡೆ ಆಗಿದ್ರೆ ಇದು ಹೊರಾಂಗಣ ಪ್ರಾಕಾರವನ್ನು ಕೂಡ ನೀವು ನೋಡ್ತಾ ಇದ್ರಿ. ನಿಜಕ್ಕೂ ಸುಂದರವಾದಂತಹ ಪ್ರಾಂಗಣ ಇದು ಹೊರಭಾಗದಲ್ಲೂ ಕೂಡ. ಫಳಫಳ ಹೊಳೆಯುವ 5 ಬಂಗಾರದ ಬಾಗಿಲುಗಳು. ಬಾಲರಾಮನ ದರ್ಶನ ಪಡೆಯಲು ಒಟ್ಟು 5 ಬಂಗಾರದ ಬಾಗಿಲುಗಳನ್ನ ದಾಟಿ ಹೋಗಬೇಕಾಗುತ್ತೆ. ಆದ್ರೆ 3 ಬಾಗಿಲುಗಳವರೆಗೆ ಮಾತ್ರ ಭಕ್ತರಿಗೆ ಪ್ರವೇಶವಿರುತ್ತದೆ. ಒಂದೊಂದು ಬಂಗಾರದ ಬಾಗಿಲುಗಳು ಫಳಫಳ ಹೊಳೆಯುತ್ತಾ ಚಿತ್ತಾಕರ್ಷಕವಾಗಿವೆ. ಬಂಗಾರದ ಬಾಗಿಲು ಈಗ ಕಾಣಿಸ್ತಾ ಇದೆ ನಿಮಗೆ. ಅದನ್ನು ತೋರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ತುಂಬ ಸುಂದರವಾಗಿದೆ. ಸುಮಾರು 5 ಬಂಗಾರದ ಬಾಗಿಲಿದೆ. ಮುಂಭಾಗದಲ್ಲಿ 2 ಆದರೆ ಇನ್ನು ಈ ಗರ್ಭಗೃಹ ಏನಿದೆ ಅದರ ಮುಂಭಾಗದಲ್ಲೂ 2 ಬಂಗಾರದ ಬಾಗಿಲನ್ನು ಈಗ ಮಾಡಲಾಗಿದೆ. ನೆಲಮಹಡಿಯಲ್ಲಿ ರಾಮಲಲ್ಲ ವಿರಾಜಮಾನ. ಮನ ತಣಿಸಿದ ಬಗೆ ಬಗೆ ಹೂಗಳ ಅಲಂಕಾರ.
ರಾಮ ಮಂದಿರ ಪ್ರಾಂಗಣದಲ್ಲಿ ಹೆಚ್ಚಾಗಿ ರಾಜಸ್ಥಾನದಿಂದ ತರಿಸಲಾದ ಬನ್ಸಿ ಪಹಾರ್ಪುರ್ ಎಂದು ಕರೆಯಲಾಗುವ ಪಿಂಕ್ ಸ್ಯಾಂಡ್ ಸ್ಟೋನ್ ಬಳಸಲಾಗಿದೆ. ನೆಲಮಹಡಿಯಲ್ಲಿ 160 ಸ್ತಂಭಗಳಿವೆ. ಮೊದಲ ಮಹಡಿಯಲ್ಲಿ 132 ಮತ್ತು ಎರಡನೇ ಮಹಡಿಯಲ್ಲಿ 74 ಸ್ತಂಭಗಳಿವೆ. ಇವೆಲ್ಲವನ್ನು ಸ್ಯಾಂಡ್ ಸ್ಟೋನ್ ನಿಂದ ಮಾಡಲಾಗಿದ್ದು ಹೊರಭಾಗದಿಂದ ಕೆತ್ತನೆ ಮಾಡಲಾಗಿದೆ. ಅಲಂಕೃತ ಗರ್ಭಗುಡಿಯು ರಾಜಸ್ಥಾನದಿಂದ ತೆಗೆದ ಶ್ವೇತ ವರ್ಣದ ಮಕ್ರಾನ ಮಾರ್ಬಲ್ ನಿಂದ ರಚನೆಯಾಗಿದೆ. ನಾನೀಗ ತೋರಿಸ್ತಾ ಇರ್ತಕ್ಕಂಥದ್ದು ರಾಮ ಮಂದಿರದ ಮೊದಲ ಮಹಡಿ. ಇದೇ ಮೊದಲ ಮಹಡಿಯಲ್ಲಿ ಶ್ರೀರಾಮಲಲ್ಲ ವಿರಾಜಮಾನರಾಗಿರ್ತಕ್ಕಂತಹ ಗರ್ಭಗುಡಿ ಇರುವಂತಹದ್ದು. ಈ ಮೊದಲ ಮಹಡಿ ಹೇಗೆ ಕಾಣ್ತಾ ಇದೆ, ಹೊರಗಡೆ ಹೇಗೆ ಅಲಂಕಾರ ಮಾಡಲಾಗಿದೆ ಅನ್ನುವಂತಹದ್ದನ್ನು ನೋಡಬಹುದು. ವಿಶೇಷವಾದಂಥ ಅಲಂಕಾರವನ್ನು ಮಾಡಲಾಗಿದೆ. ವಿದೇಶಗಳಿಂದ ತಂದಿರತಕ್ಕಂಥ ಹೂಗಳಿಂದ ವಿಶೇಷವಾಗಿ ಅಲಂಕಾರಗಳನ್ನು ಮಾಡಲಾಗಿದೆ. ಮುಖ್ಯವಾಗಿ ಈ ಪ್ರವೇಶದಲ್ಲಿ ಇರ್ತಕ್ಕಂತಹ ಈ ಕಲ್ಲುಗಳ ಸ್ತಂಭಗಳನ್ನು ನೋಡಬಹುದು. ಈ ಸ್ತಂಭಗಳನ್ನು ಕೂಡ ರಾಜಸ್ಥಾನದಿಂದ ತಂದಿರತಕ್ಕಂತಹ ಪಿಂಕ್ ಸ್ಟೋನ್ಗಳಿಂದ ಕೆತ್ತಲಾಗಿದೆ. ಗರ್ಭಗುಡಿಗೂ ಪ್ರವೇಶ ಮಾಡುವುದಕ್ಕಿಂತ ಮುಂಚೆ ಸಿಗುವಂತಹ ಪ್ರಾಂಗಣ ಎಷ್ಟು ಚೆನ್ನಾಗಿ ಕೆತ್ತಲಾಗಿದೆ ಅನ್ನುವಂತಹದನ್ನು ನೋಡಬಹುದು. ವಿಶೇಷವಾಗಿ ಕಲಾತ್ಮಕವಾಗಿ ಕೆತ್ತಲಾಗಿದೆ. ಗರ್ಭಗುಡಿಗೂ ಮುಂಚೆ ಸಿಗುವಂತಹ ಒಂದು ಪ್ರಾಂಗಣ ಅತ್ಯಂತ ವಿಹಂಗಮವಾದಂತಹ ನೋಟ ಇರುವಂತಹದ್ದು. ಒಟ್ಟಾರೆ ರಾಮ ಮಂದಿರವನ್ನ ಭೂಕಂಪಕ್ಕೂ ಜಗ್ಗದಿರುವಂತೆ ನಿರ್ಮಿಸಲಾಗಿದೆ. 2500 ವರ್ಷ ಸುರಕ್ಷತೆ ಕಾಪಾಡುವಂತೆ ಗಮನ ಹರಿಸಲಾಗಿದೆ. 1000 ವರ್ಷಗಳ ಜೀವಿತಾವಧಿಯನ್ನ ಈ ರಚನೆ ಹೊಂದಿರುತ್ತದೆ. ಬ್ಯೂರೋ ರಿಪೋರ್ಟ್, TV9.